ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ಈ ಕಡೆ ವಿನಂತಿ ಮತ್ತು ಸಾವಿತ್ರಿ ಇಬ್ಬರು ಕೂಡ ಮಾತಾಡ್ಕೊಳ್ತಾ ಇರ್ತಾರೆ. ನಾವು ಅವಳಿಗೆ ಕಷಾಯನ ಕೊಟ್ಟಿದ್ವಿ, ಕುಡಿದ್ಮೇಲೂ ಕೂಡ ಏನೂ ಆಗಿಲ್ಲ ಅಂದರೆ ಏನೇ ಅರ್ಥ ಅಂದಾಗ, ಸುಮ್ಮನಿರವ ನೀನು ಕಷಾಯನ ಸರಿಯಾಗಿ ತಂದಿಲ್ಲ, ಅದ್ರ ಬಗ್ಗೆ ಕೇಳಿ ತೊಗೊಂಡು ಬಂದಿದ್ಯಾ ತಾನೇ ಅಂದಾಗ, ಹೌದು ಕಣೆ ವಿನಂತಿ, ಅದನ್ನು ಕರೆಕ್ಟಾಗಿ ತೊಗೊಂಡು ಬಂದಿದ್ದೆ, ಏನಾಗಿದೆ ಅಂತ ಅವಳನ್ನೇ ಕೇಳಿ ತಿಳ್ಕೊಳ್ಳೋಣ ಬಾ ಅಂತ ಹೇಳ್ಬಿಟ್ಟು ವಿದ್ಯಾ ಹತ್ರ ಬರ್ತಾರೆ. ವಿದ್ಯಾ ಹೇಗವ ಇದೆಯಾ, ಚೆನ್ನಾಗಿದೆಯಾ ಅಂತ ಕೇಳಿದಾಗ, ಅಮ್ಮ ಚೆನ್ನಾಗಿದ್ದೀನಿ, ನೀವೇನಿಲ್ಲ ಅಂತ ಕೇಳ್ತಾಳೆ. ಏನಿಲ್ಲ ಕಣವ, ನಿನಗೇನಾದರೂ ಆಗಿದೆನಾ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಅಂತ ಹೇಳಿದಾಗ, ಅಲ್ಲ ನನ್ಗೆ ಯಾಕೆ ಏನಾದರೂ ಆಗುತ್ತೆ, ಯಾಕೆ ನೀವೇನಾದರೂ ಮಾಡಿದ್ರಾ ಅಂತ ವಿದ್ಯೆ ಕೇಳ್ತಾಳೆ. ಅಯ್ಯೋ ಇಲ್ಲ ಕಣವ, ನಾವೇನು ಮಾಡಿಲ್ಲ, ಇವತ್ತು ತುಂಬ ಬಿಸಿಲಿತ್ತು ಅಲ್ವಾ, ನೀನು ಪ್ರಚಾರಕ್ಕೆ ಹೋಗಿದ್ದೆ ಅಲ್ವಾ, ತಲೆ ಸುತ್ತು ವಾಮಿಟು ಏನಾದರೂ ಬಂತಾ ಅಂತ ಕೇಳಿದೆ ಅಷ್ಟೇ ಅಂದಾಗ, ಅಯ್ಯೋ ಆ ರೀತಿ ಏನಿಲ್ಲ, ಇವತ್ತು ಮಾವಯ್ಯನ ಪರ ಪ್ರಚಾರ ಮಾಡಕ್ಕೆ ಹೋಗಿದ್ದೆ ಅಲ್ವಾ, ನನಗಂತೂ ಖುಷಿನೋ ಖುಷಿ, ಆ ಜನನೆಲ್ಲ ನೋಡ್ತಾ ಇದ್ರೆ ಪ್ರಚಾರನ ಹೇಗೆ ಮಾಡಿದ್ನೋ ನನಗೆ ಗೊತ್ತಿಲ್ಲ ಅಂತ ವಿದ್ಯೆ ಹೇಳ್ತಾಳೆ. ಆಗಲ್ಲ ಕಣವ ವಿದ್ಯಾ, ಈ ಕಷಾಯನ ಕುಡಿದ್ಮೇಲೆ ಸ್ವಲ್ಪ ತಲೆ ಸುತ್ತು ವಾಮಿಟ್ ಎಲ್ಲ ಬರುತ್ತೆ ಅಂತ ಹೇಳ್ತಾ ಇದ್ರು, ಅದಕ್ಕೆ ನಿನಗೆ ಕೇಳಿದೆ ಅಷ್ಟೇ ಅಂದಾಗ, ಅಯ್ಯೋ ಅಮ್ಮ ಏನು ಗೊತ್ತಾ, ನೀನು ಕಷಾಯ ಕೊಡೋದಕ್ಕಿಂತ ಮುಂಚೆ ನನಗೆ ತುಂಬ ಸುಸ್ತಾಗ್ತಾ ಇತ್ತು, ಆದರೆ ನೀನು ಕಷಾಯ ಕೊಟ್ಟಮೇಲೆ ನನಗೆ ಎಷ್ಟು ಶಕ್ತಿ ಬಂತು ಗೊತ್ತಾ, ಪ್ರಚಾರ ಮಾಡ್ತಾ ಮಾಡ್ತಾ ನಾನು ಹೇಗೆ ದಿನ ಕಳೆದೆ ಅಂತಲೇ ಗೊತ್ತಾಗಲಿಲ್ಲ, ಅದರಲ್ಲೂ ನನಗೇನಾದರೂ ಸುಸ್ತಾದರೆ ನೋಡ್ಕೊಳ್ಳೋದಕ್ಕೆ ಗೌಡ್ರು ಇದ್ದರು ಅಲ್ವಾ ಜೊತೆಗೆ, ಹಾಗಾಗಿ ಸುಸ್ತಂತೂ ಕಾಣಲೇ ಇಲ್ಲ, ಇವತ್ತು ಬರೀ ಇಡೀ ದಿನ ಪ್ರಚಾರ ಪ್ರೀತಿ ಇಷ್ಟೇ ನನಗೆ ಸಿಕ್ಕಿದ್ದು ಅಂತ ವಿದ್ಯೆ ಹೇಳಿದ ತಕ್ಷಣ, ಏನವ ನೀನು ಹೊಟ್ಟೆಲಿರೋ ಕೂಸನ್ನ ಸಾಯಿಸ್ಬೇಕು ಅಂತ ಕಷಾಯ ಕೊಟ್ಟ, ಅಥವಾ ಅದನ್ನು ತುಂಬ ಸ್ಟ್ರಾಂಗ್ ಆಗಿ ಬೆಳೀಲಿ ಅಂತ ಕಷಾಯ ಕೊಟ್ಟಿದ್ಯಾ ಅಂದಾಗ, ಇಲ್ಲ ಕಣೆ ವಿನಂತಿ, ನಾನು ಕರೆಕ್ಟಾಗಿ ಕೊಟ್ಟಿದ್ದೆ, ಬೇರೆ ಏನೋ ಎಡವಟ್ಟಾಗೈತೆ ಅಂತ ಸಾವಿತ್ರಿ ಹೇಳ್ತಾಳೆ. ಹೋಗಿ ಹೋಗಿ ನಿನ್ನ ನಂಬ್ಕೊಂಡೆ ಅಲ್ವಾ ಅಂತ ಹೇಳ್ಬಿಟ್ಟು ವಿನಂತಿ ಬೈತಾ ಇರ್ತಾಳೆ. ಅದೇ ಟೈಮ್ಗೆ ಈ ಕಡೆ ಸುಭಾಷ ಕೂಡ ಲೆಕ್ಕಾಚಾರನ ಕರೆದ್ಬಿಟ್ಟು ಇವತ್ತು ದುಡ್ಡು ಎಷ್ಟು ಉಳಿತು ಅಂತ ಕೇಳ್ತಾನೆ. ಕೊಟ್ಟಿದ್ದು ಬಂದಿದ್ದು ನೋಡಿಬಿಟ್ಟು ಇನ್ನೂ 1.5 ಲಕ್ಷ ಉಳ್ದೈತೆ ಗೌಡ್ರೆ ಅಂದಾಗ, ಸರಿ ಆಯಿತು ಹೋಗಿ ಅದರಲ್ಲಿ 1 ಲಕ್ಷ ದುಡ್ಡನ್ನ ತಗೊಂಡು ಬಾ ಅಂತ ಹೇಳ್ತಾನೆ. ಲೆಕ್ಕಾಚಾರ ದುಡ್ಡು ತಂದು ಕೊಡ್ತಾ ಇರಬೇಕಾದ್ರೆ ವಿದ್ಯಾ ಅದನ್ನು ನೋಡ್ಬಿಡ್ತಾಳೆ. ಸರಿ ಇವಾಗ ನಾನೇನು ಮಾಡಬೇಕು ಗೌಡ್ರೆ ಅಂದಾಗ, ಏನಿಲ್ಲ, ಒಂದು ಸಂಘದಲ್ಲಿ 10 ಜನ ಹೆಂಗಸರಿಗೆ ಕೊಟ್ಟಿದ್ದೀನಿ ಅಂತ ಬರ್ಕೋ, ಆಮೇಲೆ ಈ ವಿಚಾರ ಯಾರಿಗೂ ಹೇಳೋಕ್ಕಿಲ್ಲ ತಾನೆ ಅಂದಾಗ, ಅಯ್ಯೋ ಗೌಡ್ರೆ ನಾನು ಯಾಕೆ ನನ್ನ ಕೆಲಸ ಹೋಗುವಂಥ ಕೆಲಸ ಮಾಡಲಿ ಅಂತ ಹೇಳ್ತಾನೆ. ಈ ಅಪ್ಪ ಮಗ ದೂರ ಇರೋ ತನಕನೂ ಕೂಡ ನನಗೆ ದುಡ್ಡಿನ ಸುರಿಮಳೆನೇ ಸಿಗ್ತಾ ಇರುತ್ತೆ ಅಂತ ಫುಲ್ ಖುಷಿ ಪಡ್ತಾ ಇರ್ತಾನೆ. ಇನ್ನು ಬೆಳಗ್ಗೆ ಕೂಡ ಆಗುತ್ತೆ. ಸುಭಾಷ ಇಲ್ಲಿ ನಂದಿನಿನ ಮೀಟ್ ಆಗಬೇಕು ಅಂತ ಹೋಗ್ತಾ ಇರಬೇಕಾದ್ರೆ ಭದ್ರ ಬಂದ್ಬಿಟ್ಟು ನಿಂತ್ಕೊ ಅಂತ ಹೇಳ್ತಾನೆ. ಏನಣ್ಣ ಬಾಟ್ಲು ಖಾಲಿ ಆಗೈತಾ, ತಲೆ ಕೆಡ್ಸ್ಕೊಬೇಡ, ಬರ್ತಾ ತಗೊಂಡು ಬರ್ತೀನಿ ಅಂದಾಗ, ಲೇ ನನ್ನ ಕೆಲಸ ಬಿಟ್ಬಿಟ್ಟು ಮೊದಲು ನೀನು ಮಾಡೋ ಕೆಲಸನ ನೋಡ್ಕೊ, ಅಪ್ಪಯ್ಯ ನಿನಗೆ ಜವಾಬ್ದಾರಿನ ಕೊಟ್ಟಿದ್ದಾರೆ, ಅವ್ರ ಕೆಲಸ ಹೇಳಿದ ತಕ್ಷಣ ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಮಾಡೋಕ್ಕಾಗಕ್ಕಿಲ್ಲ ಅಂತ ಹೇಳ್ಬೇಡ, ಸರಿಯಾಗಿ ಅವ್ರು ಹೇಳಿರೋ ಕೆಲಸನ ಮಾಡಿ ಮುಗಿಸು ಅಂದಾಗ, ಸರಿ ಆಯಿತು ಬಿಡೋಣ, ನೀನು ಇರಬೇಕಾದ್ರೆ ನಾನು ಯಾಕೆ ತಲೆ ಕೆಡ್ಸ್ಕೊಳ್ಳಿ, ನೀನು ಹಿಂಗೆ ಅಂತ ಹೇಳು, ನಾನೆಲ್ಲ ಕೆಲಸ ಮಾಡಿ ಮುಗಿಸ್ತೀನಿ ಅಂತ ಹೇಳ್ತಾನೆ. ಸರಿ ಆಯಿತು ಹೊರಡು ಅಂದಿದ ತಕ್ಷಣ, ದೊಡ್ಡಪ್ಪ ನನಗೆ ಅಧಿಕಾರ ಕೊಟ್ಟಿದ್ದಾರೆ ಅಂತ ಇವನಿಗೆ ಹೊಟ್ಟೆ ಉರಿ, ಇನ್ನೂ ಉರಿಸ್ತೀನಿ ಇರು ಅಂತ ಸುಭಾಷ ಹೇಳ್ತಾನೆ. ಇದನ್ನು ನೋಡಿಬಿಟ್ಟು ವಿದ್ಯೆಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ. ಯಾಕತ್ಕಮ್ಮ ಅವನ್ನ ಆ ರೀತಿ ನೋಡ್ತಾ ಇದೆಯಾ ಅಂದಾಗ, ಅಣ್ಣ ಇವನ್ದು ಅತಿ ಆಯಿತು, ಇವನ ಬುದ್ಧಿ ಏನು ಅಂತ ಮೊದಲು ಅವ್ರಿಗೆ ತಿಳಿಸ್ಬೇಕು ಅಂದಾಗ, ಎಲ್ಲರಿಗೂ ಒಂದು ಕಾಲ ಬರುತ್ತೆ ಅಂತ ಹೇಳ್ತಾರೆ, ಇವನಿಗೆ ಇವಾಗ ಬಂದೈತೆ ಅಷ್ಟೇ, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ಆದಷ್ಟು ಬೇಗ ಅಣ್ಣ ತಮ್ಮ ಮಾವಯ್ಯ ಒಂದಾಗೆ ಆಗ್ತಾರೆ ಅಂದಾಗ, ಮೊದಲು ಇವನು ಬಂಡವಾಳನ ಅಟ್ಟಿರ ಮುಂದೆ ಬಯಲು ಮಾಡ್ತೀನಿ ಅಂತ ವಿದ್ಯೆ ಹೇಳ್ತಾಳೆ. ಇಂದು ನಂದಿನಿನ ಮೀಟ್ ಆಗಿಬಿಟ್ಟು ನಂದಿನಿಗೆ ನೆಕ್ಲೆಸ್ ಕೊಡ್ತಾನೆ. ಅದನ್ನು ನೋಡಿಬಿಟ್ಟು ನಂದಿನಿ ಅಂತೂ ಫುಲ್ ಖುಷಿ ಆಗಿಬಿಡ್ತಾಳೆ. ಇಷ್ಟ ಆಯ್ತಾ ಅಂತ ಕೇಳಿದಾಗ, ತುಂಬ ಇಷ್ಟ ಆಯಿತು ಅಂತ ಹೇಳ್ತಾಳೆ. ಬರೀ ಇದೇ ರೀತಿ ಮೀಟ್ ಆಗೋದು ಮಾತಾಡೋದೇ ಆಯಿತು, ನಾವು ಯಾಕೆ ಇಬ್ಬರು ಸೇರಿ ಒಂದು 3 ದಿನ ಹೊರಗಡೆ ಹೋಗಿ ಬರಬಾರ್ದು ಅಂತ ಹೇಳ್ತಾನೆ. ಏನು ಮಾತಾಡ್ತಾ ಇದ್ದೀರಾ, ನಮ್ಮಿಬ್ಬರು ಪ್ರೀತಿ ಮನೆಯಲ್ಲಿ ಗೊತ್ತಿಲ್ಲ, ಮನೆಯಲ್ಲಿ ಸುಳ್ಳು ಹೇಳಿ ಬರೋದಕ್ಕಾಗೋದಿಲ್ಲ ಅಂತ ಹೇಳ್ತಾಳೆ. ಆಗಲ್ಲ, ಬರೀ ಹೀಗೆ ಆದರೆ ಹೇಗೆ, ಸರಿ ಒಂದು ದಿನ ಯಾವುದಾದ್ರೂ ರೂಮಲ್ಲಿ ಸ್ಟೇ ಮಾಡೋಣವಾ ಅಂತ ಹೇಳ್ತಾನೆ. ಏನು ಮಾತಾಡ್ತಾ ಇದ್ದೀರಾ, ನಾನು ಆ ರೀತಿ ಹುಡುಗಿ ಅಲ್ಲ, ನಾನು ಎಲ್ಗೂ ಬರೋದಿಲ್ಲ ಅಂತ ಹೇಳಿದಾಗ, ಸರಿ ಆಯಿತು ಬಿಡು, ನಿನಗೆ ನನ್ನ ಮೇಲೆ, ನನ್ನ ಪ್ರೀತಿ ಮೇಲೆ ನಂಬಿಕೆ ಇಲ್ಲ ಅಲ್ವಾ, ನನ್ನನ್ನೇ ಅನುಮಾನ ಪಡ್ತಾ ಇದೆಯಾ, ಆ ಚಂಪನೆರಳು ಕೂಡ ನನ್ನ ಮೇಲೆ ಬೀಳ್ದೇ ಇರೋ ಹಾಗೆ ನನ್ನನ್ನು ನಾನು ಕಾಪಾಡ್ಕೊಂಡಿದ್ದೀನಿ, ಆದರೆ ನೀನೇ ನನ್ನ ಪ್ರೀತಿಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಬದುಕಿದ್ದು ಏನು ಪ್ರಯೋಜನ ಅಂತ ಅಲ್ಲೇ ಕಂಬಕ್ಕೆ ತಲೆ ನಾವು ಹೊಡ್ಕೊಳ್ತಾ ಇರ್ತೇನೆ. ಏನು ಮಾಡ್ತಾ ಇದ್ದೀರಾ ಅಂದಾಗ, ಇಲ್ಲ ನಂದಿನಿ, ನೀನು ಸರಿಯಾಗಿ ಯೋಚನೆ ಮಾಡು, ಸಂಜೆ ನೀನು ಬರಲೇಬೇಕು ಅಂತ ಹೇಳ್ಬಿಟ್ಟು ಸುಭಾಷ ಬರ್ತಾನೆ. ಈ ಕಡೆ ಅಜ್ಜಮ್ಮ ಹತ್ರ ಅವ್ರ ಫ್ರೆಂಡ್ ಸುಬ್ಬಿ ಕೂಡ ಬಂದು ಮಾತಾಡ್ತಾ ಇರ್ತಾಳೆ. ಜನರ ಮನಸ್ಸಲ್ಲಿ ಶಿವರಾಮೇಗೌಡನ ಬಗ್ಗೆ ವಿಷದ ಬೀಜನ ಬಿತ್ತಿದ್ರು, ಆದರೆ ನಿಜವಾಗ್ಲೂ ನಿನ್ನ ಸೊಸೆ ಇದ್ದಾಳೆ ಅಲ್ವಾ, ಎಲ್ಲರಿಗೂ ಸತ್ಯ ಏನಂತ ತಿಳಿಸಿ ನಿಜವಾಗ್ಲೂ ಇವತ್ತು ಒಳ್ಳೆ ಸೊಸೆ, ಮುದ್ದು ಸೊಸೆ ಅಂತ ಮೆರೆದ್ಬಿಟ್ಲು ಕಣೆ, ಇಲ್ಲಾಂದಿದ್ರೆ ಈ ಸಲ ಎಲೆಕ್ಷನ್ನಲ್ಲಿ ನಿನ್ನ ಮಗ ಗೆಲ್ಲೋದು ತುಂಬ ಕಷ್ಟ ಆಗ್ತಿತ್ತು ಅಂದಾಗ, ಹೌದು ಅಂತ ಹೇಳ್ಬಿಟ್ಟು ವಿದ್ಯೆನ ನೋಡಿ ಫುಲ್ ಖುಷಿ
ಪಡ್ತಾರೆ. ಇನ್ನು ಸುಭಾಷ ಕೂಡ ನಂದಿನಿಗೆ ಫೋನ್ ಮಾಡಿಬಿಟ್ಟು, ನಂದಿನಿ ಏನು ಯೋಚನೆ ಮಾಡಿದೆ, ಬರ್ತೀಯ ತಾನೆ ಅಂದಾಗ, ಸರಿ ಆಯಿತು ಬರ್ತೀನಿ ಅಂತ ಹೇಳ್ತಾಳೆ. ದಿಟ ಒಬ್ಬಳೇ ಬರ್ತಾ ಇದೆಯಾ ತಾನೇ, ಇವಾಗ ಸಂಜೆ ಬೇಗನೆ ಬಂದುಬಿಡು, ಬರ್ತಾ ಐ ಡಿ ಕಾರ್ಡ್ ಕೂಡ ತೊಗೊಂಡು ಬಂದುಬಿಡು ಅಂತ ಹೇಳಿ ಸುಭಾಷ ಫುಲ್ ಖುಷಿಯಾಗ್ಬಿಡ್ತಾನೆ. ಇನ್ನು ಈ ಕಡೆ ವಿದ್ಯೆನ ಅಜ್ಜಮ್ಮ ಕರೆದ್ಬಿಟ್ಟು ಬಾರೆ ಇಲ್ಲಿ ಅಂತ ಹೇಳಿ ಥ್ಯಾಂಕ್ ಯು ಅಂತ ಹೇಳ್ತಾರೆ. ಅದೇನಜ್ಜಿ ಟ್ಯಾಂಕು ಅಂತ ಹೇಳ್ತೀಯ ಅಂತ ಕೇಳಿದಾಗ, ಅದೇನೇ ನಾನು ಏನಾದರೂ ಮಾಡಿದಾಗ ನೀನು ಹೇಳ್ತಾ ಇದ್ದೆ ಅಲ್ವಾ, ಅದನ್ನೇ ನಿನಗೆ ಹೇಳ್ದೆ ಅಂತ ಹೇಳಿದಾಗ, ಅಜ್ಜಮ್ಮ ಅದು ಥ್ಯಾಂಕ್ ಯು ಅಂತ ಹೇಳ್ತಾಳೆ. ಹೌದು ನನಗೆ ಯಾಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ ಅಂತ ಕೇಳಿದಾಗ, ನನ್ನ ಮಗನ ಮರ್ಯಾದೆ ಉಳಿಸ್ದೆ ಅಲ್ವಾ ಅದಕ್ಕೆ ಅಂತ ಹೇಳ್ತಾರೆ. ಅವರು ನಮ್ಮ ಮಾವಯ್ಯ ಈ ಹಟ್ಟಿಗಾಗಲಿ ಮನೆಯವ್ರಿಗಾಗಲಿ ಅವಮಾನ ಆಗೋಕ್ಕಾಗಲಿ ನೋವಾಗೋದಕ್ಕಾಗಲಿ ನಾನು ಯಾವತ್ತೂ ಬಿಡೋದಿಲ್ಲ, ಅದು ನನ್ನ ಕರ್ತವ್ಯ ಅಂತ ವಿದ್ಯೆ ಹೇಳ್ತಾಳೆ. ಇನ್ನು ನಾಳಿನ ಎಪಿಸೋಡಲ್ಲಿ ಸುಭಾಷ ಸರಿಯಾಗಿ ಸಿಗಾಕೊಳ್ತಾನೆ. ಶಿವರಾಮೇಗೌಡ ಕೆನ್ನೆಗೆ ಬಾರಿಸ್ಬಿಟ್ಟು, ಇದೇನಿಲ್ಲ ನೀನು ಚುನಾವಣೆ ನೋಡ್ಕೊಳ್ತೀನಿ ಅಂತ ದುಡ್ಡು ಇಸ್ಕೊಂಡು ಕಾರ್ ತಗೊಂಡು ಹೊರಗಡೆ ಬಂದು ಇಂಥ ಶೋಕಿ ಮಾಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಈಶ್ವರಿ ಮುಂದೆ ಸರಿಯಾಗಿ ಬಾರಿಸ್ತಾರೆ. ಇದಿಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.